ಗಿರ್ಜಿ ಏ ಗಿರ್ಜಿ ಇದ್ರ ಅವ್ನು ಎತ್ತಾಗ ಹಾಳಾಗೋಕತಿ ಏನ ಇದ್ರ ಅವ್ನು ನಡ ಅತ್ತಾಗ ಇದ್ರಿಗೆ ನಿಂತಾನೆ ಕಣ್ಣು ಬಿಟ್ಟು ನೋಡೋಟು. ಇದ್ರಿಗೆ ನಿಂತೀಯಾ? 90 ಜಾಸ್ತಿ ಆಗಿ ಅದು ಕಣ್ಣೆ ದಡಗ್ನ ಕಾಣೋದಿಲ್ಲಪ್ಪ. ಏನ್ರಿ ಇದು? ಇವತ್ತು ಭಾನುವಾರ ಅಲ್ಲ ಅನ್ಲಿ ಏನ್ರಿ ಇದು ಅಂತ ಹಾಲು ಕುಡಿ ಕೂಸು ಪಾಪ. ಏನು ಗೊತ್ತಿಲ್ಲ, ಏನೇನು ಗೊತ್ತಿಲ್ಲ ಅಲ್ಲ. ತೋ ಇಡಿ ಮಟನ್ ತಂದನಿ, ಮಸ್ತಿಗೆ ಸಾರು ಮಾಡು. ಸರಿ ಮಟನ್ ಅಲ್ಲ ಚಿಕನ್ ತಂದನಿ, ಸಾರು ಮಾಡಿ ಚಲೋತ್ತೆ. ಏನ ಚಿಕನ್ ಸಾರು ಮಾಡ್ಬೇಕಾ? ಕೊತ್ತಂಬರಿ ಆಮೇಲೆ ಚಕ್ಕಿ ಲವಂಗ ಏಲಕ್ಕಿ ಟಮಾಟಿ ಕೊಬ್ಬರಿ ಎಲ್ಲ ತಂದಿರೇ? ಅವೆಲ್ಲ ಯಾರು ತರ್ತಾರಲಿಪ್ಪ, ಮನ್ಯಾಗ ಇರಂಗಿಲ್ಲನ ಮಾರಾಯ. ಅವೆಲ್ಲ ಇಲ್ಲ ಅಂದ್ರೆ ತಗೊಂಬಾ, ತಂದು ಹಾಕಿ ಮಾಡು. ಹೊಕ್ಕನಿ ಪೇಟಿಗೆ ತರಕ ಅರಿಶಿನ ಉಪ್ಪು ನೀರು ಹಾಕಿ ಕುದಿಸ್ಕೊಡ್ತೇನೆ. ಮತ್ತೆ ಹಂಗ ಎಲ್ಲ ತೆರಿ ಕೆಡ್ತಂದ್ರೆ ನಂದ ತಗ ಅವನ್ನೆಲ್ಲ ತಂದ್ಕೊಡು, ಅವಾಗ ಹಾಕಿ ಮಾಡ್ತೇನೆ. ಎಲ್ಲಿದ ತರ್ಲೋ ಮಾರಾಯ, ಹೋಗು ನಿಟ್ಟಿಲ್ಲ ಬಾಜು ಅದು ಶಾಂತಕರ್ ಮನ್ಯಾಗ ಇಸ್ಕೊಂಬರ್ ಹೋಗು. ಇವತ್ತು ಭಾನುವಾರದ ಬಾಡ್ ಊಟ ತಿನ್ನಂಗ ಆಗ್ಬಿಟ್ಟತಿ ಏನ ಇವತ್ತು. ಭಾಡ್ಯನ್ ಮಗಳ ಮೊದಲು ತಂದು ಮಾಡೋ. ನಮ್ಮಪ್ಪಗ ಬಡೆ ಅಂತೀರನ? ನಿಮ್ದು ತಿಂಡಿ ಹೆಚ್ಚಾಗೈತ್ರಿ. ಏನೇನೇನ ಮಕದರಿ ಬೇರಿಲಿ ಕೊಡಕ್ ನನ್ನ ಹಾಟ್ಯ ಎಷ್ಟು ಇರ್ಬೇಕು ನೀನು. ಹೋಗು ಎಲ್ಲ ತಂದು ಕೊಟ್ರೆ ಸಾರು ಮಾಡ್ತೇನೆ, ಇಲ್ಲಕಂದ್ರೆ ಮಾಡೋದಲ್ಲ ನಾನು ಅಷ್ಟೇ. ಚಿನ್ನದ ಮಲ್ಲಿಗೆ ಹೂವೇ ಬಿಡು ನೀ ಬಿಂಕವ ಚೆಲುವೆ, ಚಿಕನ್ ತಂದನ್ ಸಾರು ಮಾಡು ಚೆಲುವೆ. ಹುಡುಗ ಆಸೆ ಪಡ್ತಿತ್ತಲ್ಲ ತಂದನಿ, ಈಗ ಮತ್ತೆ ಅವಕ್ಕೆಲ್ಲ ಹೋಲಿ ಬಾಜು ಮನ್ಯಾಗ ಇಸ್ಕೊಂಬ್ರು. ನೀವು ಹೆಣ್ಮಕ್ಳು ಹೆಂಗಾರ ಮಾಡಿ ಸಂಸಾರನ ಬ್ಯಾಲೆನ್ಸ್ ಮಾಡ್ಬೇಕು. ಕೊತ್ತಂಬರಿ ಏನ್ ತುಸ ತುಟ್ಟೈತೆ, ಎಲ್ಲ ಸಾಮಾನ್ ತರಕತ್ತೇನ್ರಿ ಬಾಜು ಮನೆಗೆ ಇಸ್ಕೊಂಡ. ಅವ್ರು ಏನ್ ಅನ್ಕೊಳಂಗಿಲ್ಲ, ಅವ್ರ ಮನ್ಯಾಗ ಅವ್ರಿಗೆ ಒಜ್ಜಾಗಿರ್ತತ್ತಾಗ. ಕೊಡ್ರಿ ತರಿಸ್ತೇನೆ ಅಂಗಡ್ಯಾಗ. ಇದ್ದಿದ್ ದೊಡ್ಡ 190 ಕುಡದು ಉಳ್ದಿದ್ ದೊಡ್ಡ ಚಿಕನ್ ತಗೊಂಬಂದನಿ. ನಾನು ಹಿಡಿದು ಜಡ್ಸಿದ್ರು ರೂಪಾಯಿ ಇಲ್ಲ ನನ್ನ ಕಡೆ. ಏನು ಮಾಡೋದವ ಅಂತ ನಾತಗ. ಚಿಕನ್ ಸಾರು ಆಗಿಂದ ಎಬ್ಸು. ಕೋಳಿಗೆ ಕರವಶಲೆ ಮೇಕೆಗೆ ಮಿರ್ಚಿ ಮಸಾಲೆ ಗುಡ್ಡು ಇದ್ದರೆ ತುಂಡು ಒಳಗೆ ಹೋಗೋದು, ತುಂಡು ಇದ್ದರೆ ಗುಂಡು ನಾಲ್ಗೆ ಹತ್ತದು. ಗುಂಡಣ್ಣ ತುಂಡಣ್ಣ ತುಂಬಾ 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 ಫ್ರೆಂಡಣ್ಣ. ಈಗ ನಾನು ಏನಾರ ಮಾಡ್ಬೇಕಾತ, ಏನ್ ಮಾಡೋದಪ್ಪ ದೇವ್ರೇ. ಅಯ್ಯೋ ಈ ಹಡಿಬಿಟ್ಟಿ ಮನೆಗೆ ಬರ್ಬೇಕಾತಲ್ಲ, ಅಯ್ಯೋ ಕೊಡ್ತಾಳ ಇಲ್ಲ. ಇದೇನ ಕಿರ್ಚಿ ಬಂದು ಸುಮ್ಮನೆ ನಿಂತಿಯಲ್ಲ? ಏನಿಲ್ಲ ರೇಣಕ್ಕ, ಹಿಂಗ ಹಾದು ಹೊಂಟಿದ್ದೆ. ಅರಿವಿ ಆದ್ವನು ಅಷ್ಟು? ನವ ನಳ ಬಿಟ್ಟಿದ್ರೆ ಅಷ್ಟು ಅರಿವಿ ಹೋಗುದು ಒಣಕ್ಕೆ ನೋಡಿ ಚಿಂತ ಬಿಡ್ತಿ ಈಗ. ಹೌದನ? ಮತ್ತೆ ಊಟ? ಅಲ್ಲಿ ಊಟ ಇನ್ನೂ ಏನಿಲ್ಲ ನೋಡಿ, ಕೆಲಸನ ಆತಿಟ್ಟತಾನ ಈಗ ಉಣ್ಬೇಕು. ಬಾ ಒಳಗೆ. ಇಲ್ಲ ಶಾಂತದ ಇದು ರೇಣಕ್ಕ, ಒಂದು 2 ಟಮಾಟಿ ಇದ್ರು ಕಡೆ. ನನ್ನ ಗಂಡ ಒಂದವ ಚಿಕನ್ ತಂದು ನಿಂತ್ಬಿಟ್ಟತಿ. ಚಿಕನ್ ಸಾರು ಮಾಡೀನಿ ಅಂದ್ರೆ ಹಾಕೇನಂದ್ರೆ ಟಮಾಟಿನೇ ಇಲ್ಲ. ಏನು ಮಾಡ್ತೀಯ ಮತ್ತೆ ಈಗ ಎಲ್ಲಿ ಪ್ಯಾಟಿಗೆ ಹೋಗ್ಬೇಕು ಆ ತರಕ. ನಾಳೆ ಐತಾರ ಇದು ಸೋಮವಾರ ಸಂತೆ ಅಲ್ಲ, ಅಲ್ಲಿ ತೊಗೊಂಬರ್ತೇನಂತೆ, ತಂದಾಕ ಕೊಡ್ತೇನಂತೆ. ಒಂದು 2-3 ಟಮಾಟಿ ಕೊಟ್ಟುಬಿಡು. ಏನು 2-3 ಇಲ್ಲಲೇ, ಬೇಕಾದ್ರೆ 2 ಕೊಡ್ತೇನೆ ನೋಡು. ಆಯ್ತು ಕೊಡು, 2 ಕೊಡು. ನಿಂದ್ರೆ ಕೊಡ್ತೇನೆ. ಒಳಗೆ ಕೊಡ್ತೇನಂತೆ. ಇಲ್ಲ ಇರಲಿ ಈಗ ಕೊಡು ಸದ್ಯಕ್ಕೆ. ಅಡಿ ತಂದೆ. ಊರ್ ಬೆಂಗ್ಲಿ ಒಂದು 3 ಟಮಾಟಿ ಕೇಳಿದ್ರೆ ಇಲ್ಲ 2 ಅದಾವಂತಾಳ. ಊರು ಹಡಿಬಿಟ್ಟು ನಮ್ಮನೆಗೆ ಏನಾದ್ರು ಕೇಳ್ಕೊಂಬರ್ಲಿ ಮಾಡ್ತೀನಿ ಕೈ. ಹಾಳದ್ ನನ್ನ ಗಂಡ ಎಲ್ಲ ತಂದಿದ್ರಿ, ಈ ಬೆಂಗ್ಳೂರ್ ಕಡೆ ಕೇಳೋ ಪರಿಸ್ಥಿತಿ ನನಗೆ ಯಾಕಿತ್ತು. ಹೋಗ್ಲಿ ಬಿಡು, 1-2 ಕೊಡ್ತೇನೆ ಅಂದ್ಲಲ್ಲ, ಇನ್ನೊಂದು 2 ಕಡೆ ಇಸ್ಕೊಂಡ್ರಾತು. ತಗೋರ ಗಿರ್ಜಿ, ಇವ ನೋಡವ ಇರೋದು ನನ್ನ ಕಡೆನೂ ಭಾಳ ಇಲ್ಲ. ನಾನು ಹೋದ ವಾರ ತಂದಕ್ಕೆ ಒಂದು 2 ಕಿಲೋ ತಂದಿದ್ದೆ, ಆದರೂ ಈ ಸಲ ಭಾಳ ಖರ್ಚಾಗ್ಯಾವ. ಇವ ನಾಳೆ ನಾನು ಯಾವಾಗ ಆಗ್ತ ಸಂತೆ ಅಂತ ನೋಡಿ ಹೋಗಿ ಮೊದಲು ತೊಗೊಂಬರ್ತೇನೆ. ಇದು ಅಂದಂಗೆ ಒಂದಿಷ್ಟು ಹವಿಜ್ ಕಾಳು ಇದ್ರು ಕೊಡ. ಹವಿಜ್ ಕಾಳು ಇಲ್ಲಂದ್ರೆ ಸಾರ ರುಚಿ ಆಗೋದಿಲ್ಲ. ಈಗ ನೀವು ಒಳಗೋದಿಲ್ಲ, ಅವಾಗ ನೆನ್ಪಾತ. ಎಲ್ಲ ಊರು ಬೆಂಡ್ಲಿ ಒಳಗೋದಿನ ನೆನ್ಪಾತಂತಿಕಿಗೆ. ಏನು ನನ್ನ ಮನ್ಯಾಗ ಎಲ್ಲ ತೊಗೊಂಡೋಗಂಕ ಅಂತಾಳಿಕಿ. ಮಾಡ್ತಂತ ತಡಿ, ನಿನಗೆ ಹವಿಜ್ ಕಾಳು ಬೇಕನ? ನನ್ನ ಮನೆಗೆ ಹೋದ ವರ್ಷದ್ದು ಸ್ವಲ್ಪ ಇದ್ದಂಗಿದ್ವ, ತಡಿ ನೋಡ್ತೇನೆ. ನೋಡಿ ಇತ್ತಂದ್ರೆ ಊರು ಬೆಂಡ್ಲಿ ಹುಡುಕ್ಯಾಡಿ ತಂದಾಳೆ 2 ಸಣ್ಣ ಟಮಾಟಿ. ಒಂಚೂರು ದೊಡ್ಡ ಕೊಟ್ಟಿದ್ರೆ ಏನು ಕೈ ಸೇದೋಕ್ಕಿತ್ತ. ಎಲ್ಲರೂ ನನ್ನಷ್ಟೇ ಒಳ್ಳೆಯವ್ರು ಇರ್ಬೇಕಲ್ಲ. ತಗೋರ ಇಷ್ಟ ಅದ ನೋಡಿ, ಹವೀಜ ಭಾಳ ಇಲ್ಲ. ತಗೋ ಹಂಗೆ ಗಿರ್ಜಿ, ನನಗೊಂದು ಹೊಟ್ಟೆ ಸಾರು ಕೊಡ್ಲೆ, ಚಿಕನ್ ಸಾರು. ಅಯ್ಯೋ ಈಕಿ ಹೆಣ ಎತ್ಲಿ, ಒಂದು ಹೊಟ್ಟೆ ಸಾರು ಬೇಕಾ ಈಕಿಗೆ? ನಾನು ಹಂಗಾರೆ ಇವತ್ತು ಸಾರು ಮಾಡಿದ್ರೆ ಆರಾಮ ಈಗ ರಾತ್ರಿಗೆ ನಾಳೆಗೆ ಆಕತಿ ಅಂತ ಮಾಡಿದ್ದೆ. ಚಿಕನ್ ಸಾರು ಕೇಳ್ತಾಳಲ್ಲಪ್ಪ, ಏನು ಮಾಡೋದು? ಹಾಳಾಗೋಲಿ ಕೊಟ್ರಾತ್ ಮತ್ತೇನು ಮಾಡೋದು? ಆಗಲಿ ಬಿಡವ, ಏನು ಸಾರು ಕೊಟ್ಟರೆ ಏನು ಕಡಿಮೆ ಬೀಳ್ತೈತೇನ? ಆಯ್ತು ತಗೊಡ್ತೇನೆ. ಅಲ್ಲ
ಎಲ್ಲ ಊರು ಬೆಂಡ್ಲಿ ಟಮಾಟಿ ಹವಿಜ ಅದಕ್ಕೆ ಚಿಕನ್ ಸಾರು ಕೇಳಿದ್ ನಾನು. ಸಾರು ತಂದು ಕೊಡ್ದಂಗಿರು. ಇನ್ನು ಜಲಮ್ದಾಗರ ನಿನ್ಗೊಂದು ಮುಂಚಿ ಕಡ್ಡಿಯಾರ ಕೊಟ್ಟೆನ ನಾನು. ಈ ರೇಣಿ ಅಂದ್ರೆ ಸುಮ್ಮನೆ ಅಲ್ಲ, ಪೈಸಾಕ್ ಪೈಸಾ ವಸೂಲಿ. ತಂಗಕ್ಕ ಹಬ್ಬ ಆ ಬಿಡಾಡಿ ಮನ್ಯಾಗ 2 ಟಮಾಟಿ ಹವಿಜ ಇಸ್ಕೊಂಡಿದ್ದಾತ. ಈಕಿ ಮನ್ಯಾಗ ಒಂದಿಟ್ಟು ಏನೊಂದು 2 ಟಮಾಟಿ 1-2 ಗರಿ ಕೊತ್ತಂಬರಿ ಇಸ್ಕೊಂಡ್ಬರ್ತೇನೆ. ಏನ್ ಮಾಡತ್ತೀಯ ಪ್ರೇಮಕ್ಕ? ಯಾರು ಗಿರಿಜಿ ಎದಕ್ ಬಂದ್ಲಪ್ಪ? ಹಾ ಬಂದೆ ಬಂದೆ, ಬಾ ಒಳಗ್ ಬಾ. ಮತ್ತೆಲ್ಲ ಒಳಗ್ ಬರುತ್ತೋ, ಬಾ ಹೊರಗಿದ್ದಿ ಒಳಗ್ ಬಾ. ಅಯ್ಯೋ ಇಲ್ಲವ, ಹಂಗ ಹಾದ್ ಹೊಂಟಿದ್ದೆ. ಈ ಹಳಾ ಸೆಟ್ ಅಂಗಡಿಗೆ ಹೋಗಿದ್ದೆ, ಸುಡ್ಗಾಡಲ್ಲಿ ಒಂದು ಏನು ಸಿಗೋದಲ್ಲ. ಆ ಪುಣ್ಯಾತ್ಮದಿ ಅದಕ್ಕೆ ಅಂಗಡಿ ಇಟ್ಟಾನ ಏನ? ಹೌದಾ, ಏನ್ ತರಕ್ ಹೋಗಿದ್ದೆ? ಅದು ಇದು ನನ್ನ ಗಂಡ ಐತಲ್ಲವ ಇವತ್ತು ಐತಾರ ಅಂತೇಳಿ ಚಿಕನ್ ತಿನ್ನಂಗಾಗೈತಂತ ಅಂತೇಳಿ ಕೋಳಿ ಕಟ್ ಮಾಡಿಸ್ಕೊಂಡು ತೊಗೊಂಬಂದಾರ. ಆದ್ರೆ ಕೊತ್ತಂಬರಿ ಎಷ್ಟು ಹೇಳೇನಿ ಮಾರ್ತ್ ಬಂದ್ಬಿಟ್ಟಾರ. ಇನ್ನದೊಂಥರ ಪ್ಯಾಟಿಗೆ ಹೋಗ್ಬೇಕಲ್ಲ ಅಂತೇಳಿ ಇಲ್ಲೇ ಶೆಟ್ರ ಅಂಗಡಿ ಕಡೆ ಹೋದೆ, ನೋಡಿದ್ರೆ ಅವನ ಅಂಗಡಿಯಾಗ ಇಲ್ಲೇ ಇಲ್ಲ ಕೊತ್ತಂಬರಿ. ಇವತ್ತು ಐತಾರ ಒಟ್ಟು ಊರನ್ ಮಂದಿ ತಗೋತಾರಂತೆ, ತರಿಸಿಡ್ಬೇಕು ಬೇಡ, ಇಲ್ಲ ಇಲ್ವ ಅವನ ಅಂಗಡಿಯಾಗ. ಅದಕ್ಕೆ ಮತ್ತೆ ಸುಮ್ಮನೆ ಐತತ ಬಂದೆ. ಮತ್ತೆ ನೆನಪಾತ, ತಡಿ ಹೆಂಗಿದ್ರು ನೀನು ಏನಾರ ಮಾಡಾಕಂತೆ ತರಿಸಿರ್ತೀಯಲ್ಲ, ಅದಕ್ಕೆ ನಿನ್ನ ಕಡೆನ ಹೊಟ್ಟಿಸ್ಕೊಂಡಾಗನ ಅಂತ ಬಂದೆ. ಒಂದು 2 ಗರಿ ಕೊತ್ತಂಬರಿ ಇದ್ರು ಕೊಡ. ಅಯ್ಯ, ನಾನು ಬೆಳಿಗ್ಗೆ ಶೆಟ್ರ ಅಂಗಡಿಯಾಗ ತಂದನಿ, ಐತವ್ರ ಅಂಗಡಿಯಾಗ ಕೊತ್ತಂಬರಿ. ಅದು ಇಲ್ಲ ಖಾಲಿ ಆಗಿರ್ಬೇಕು ಈಗ. ಏನಾರ ಏನು ನಾನು ಉದ್ರಿ ಕೊಟ್ಟಿಲ್ಲಲ್ಲ ಹೋದ್ಸಲದ್ದು, ಅದಕ್ಕೇನಾರ ಭಡೆ ನನಗೆ ಸುಳ್ಳು ಹೇಳಿದ್ದತ್ತು. ಅವ್ನು ಹೆಣ ಎತ್ತಲಿ ಇಟ್ಕೊಂಡು ಕುಂದ್ರಲ್ ಬಿಡು ಅವನ ಕೊತ್ತಂಬ್ರಿನ. ಹೌದನ, ನಾವು ಇವತ್ತು ಐತಾರ ಏನು ಮಾಡಿಲ್ಲ ನೋಡವ ಸುಡ್ಗಾಡತ್ತಾಗ. ನನ್ನ ಗಂಡು ಅದೇನೋ ಕಣಿವೆ ಕೆಲಸ ಐತಂತೇಳಿ ಅವರು ಹೋದ್ರ ಟ್ಯಾಕ್ಟ್ರಿ ತೊಗೊಂಡು ಬೆಳಿಗ್ಗೆ ಇನ್ಯಾರಿಗೆ ಮಾಡಲ ನಾನು. ಅದಕ್ಕೆ ಅವ್ರು ಏನಂದ್ರೆ ಇವತ್ತು ಬ್ಯಾಡ್ ಬಿಡು ಹೋಲಿ, ಇದ್ದಿದ್ದೊಂದು ಉಣ್ಣು, ಮತ್ತೆ ಬುಧವಾರ ದಿನ ಮಾಡುವಂತಿ ಅಂದ್ರೆ ನಾನು ಸುಮ್ಮನೆ ಅದೇ ಒಬ್ಬಕ್ಕೆ ಏನು ಅಡುಗೆ ಮಾಡ್ಕೊತೀನಿ ಬಿಡ. ಯವ್ವ ಮಗನೂ ಕೆಲ್ಸಕ್ಕೆ ಹೋಗ್ಯಾನ ಜೊತೆಗೆ ಹೋಲತ್ತಾಗ ಅಂತೇಳಿ ಸುಮ್ಮನೆ ಆಗ್ಬಿಟ್ಟೆ. ನನಗೆ ಮತ್ತೆ ಆಮೇಲೆ ಮಾಡಿದ್ರೆ ಕೊಡು ಒಂದು ಒಟ್ಟು ಚಿಕನ್ ಸಾರು, ಒಟ್ಟು ನಾನು ತಿಂತೇನೆ. ಏನು ಕೊತ್ತಂಬರಿ ಅದೆಲ್ಲ ಕೊಡ್ತೇನೆ, ತಡಿ ತಂದೆ. ಅಲ್ಲ ಈ ಬೆಂಡ್ಲಿ ನನಗೊಂದು ವಾಟಿ ಚಿಕನ್ ಸಾರು ಕೊಡು ಅಂದ್ಬಿಟ್ಲಲ್ಲ. ಏನಿಲ್ಲ ಅಂದ್ರೆ ಸಿಟ್ಟು ಬರ್ತೈತಿ. ಅಲ್ಲ ಸಾರು ಮಾಡಿ ಏನು ಈ ಹಿಡಿಬಿಟ್ಟಿರ ಬಾಯಾಗ ಸುರಿಯೋದನಿ ಹಂಗೆ? ನಾನು ನನ್ನ ಗಂಡ ನನ್ನ ಮಗ ತಿನ್ಬೇಕ ಬೇಡದನ್ನ? ಏನಪ್ಪ ಮಾಡೋದು? ಹಾಳಾದ ನನ್ನ ಗಂಡ ಎಲ್ಲ ತಂದಿದ್ರಿ, ಬಿಡಾಡ್ಯಾರ ಬಾಯಿ ಕೇಳೋದು ಏನಾಕಿತ್ತು ನನಗೆ. ಇವ್ರನ್ನ ತಗ ಏನು ಮಾಡೋದು? ಮಾಡ್ತಂತೇಳಿ ಹಿಡಿಬಿಟ್ಟಾರ, ನಿಮಗೆ ಸರಿಯಾಗಿ ಬುದ್ಧಿನ ಕಲಿಸ್ತೇನೆ. ಮಾಡ್ತಂತೇಳಿ ಚಿಕನ್ ಸಾರು ಬೇಕಾ ನಿನಗೆ? ಹಂಗೆ ಇನ್ನೊಂದು 2 ಐಟಮ್ ನಿನ್ನ ಮನ್ಯಾಗ ಇಸ್ಕೊಂತಾನೆ. ಯಾಕ ಪ್ರೇಮಕ್ಕ, ಹಂಗ ಒಂದು 2 ಗರಿ ಕೊತ್ತಂಬರಿ, ಆಮ್ಯಾಗ ಇದು ಏನೇವ ಒಂದು ತುಂಡು ಕೊಬ್ಬರಿ ಇದ್ರ ತಂದ್ಬಿಡು. ಹೊಡಿಬಿಟ್ಟು ಬರೀ ಕೊಬ್ಬರಿ ಇದು ಕೊತ್ತಂಬರಿ ಅಂತ ಕೊಬ್ಬರಿನ ಕೇತಿಯಾ? ಹೋಲ್ಬಿಡು, ಚಿಕನ್ ಸಾರು ತಂದು ಕೊಡ್ತಾಳ ಪಾಪ. ತಂದೆ ಐತಿ ತಗೋರ. ಕರ್ಬೇವು ಇದು ಕರ್ಬೇವು ಅಂತ ನಾನು ನೋಡು, ಕೊತ್ತಂಬರಿ ಕೊಬ್ಬರಿ 2 ಐತಿ ನೋಡಿಡಿ, ಮರಿಬೇಡ. ಮತ್ತೆ ನಾ ಕಾಯ್ತಿರ್ತೇನೆ. ಈಗಾಗಲ್ಲ ಮತ್ತೆ ರಾತ್ರಿ ಊಟಕ್ಕೆ ತಂದು ಕೊಡಕ್ಕೆ. ಎಲ್ಲಿ ಟೈಮ್ ಆಯ್ತು ತಗೋ, ರಾತ್ರಿ ಊಟಕ್ಕೆ ತಂದು ಕೊಡು ನಡಿತೈತಿ. ಬರ್ಲ ಹಂಗಾರ? ಒಟ್ಟು ಚಾ ಕುಡ್ದವ ಅಡಯಕ್ಕ, ಚಾಗಿ ಏನು ಬ್ಯಾಡ್ತು ಬರ್ತೇನೆ. ಚಿಕನ್ ಸಾರು ರಾತ್ರಿ ತಂದು ಕೊಡ್ತಾಳ. ಹಬ್ಬ ಹೊಡೆ ತುಂಬ ಉಂಡ್ಬಿಡ್ಬೇಕು. ಗಿರ್ಜಿ ರೆಕ್ಕಿ ಪೀಸಿ ಹಾಕೊಂಬ. ಹಬ್ಬ ಹಬ್ಬ ಸಂತಿ ಚೀಲ ಕೈಯಾಗ ನೋಡಿ ಅವ್ರು ಕೊಟ್ಟಿದ್ದ ಸಾಮಾನು ನೋಡಿ ಮತ್ತೆ ಈಕಿದ್ ಮಾಡ್ತಿದ್ಲ. ಚಲೋ ಆತ್ ಮನ್ಯಾಗ ಇಟ್ಟು ಬಂದಿದ್ದು. ಒಂದಿಟ್ಟು ಎಣ್ಣೆ ಇಸ್ಕೊಂಡ್ಬಿಡ್ತೀನಿ ತಡಿ. ಜಯಕ ಜಯಕ, ಓ ಗಿರಿಜಿ ಬಾರಲ್ಲೇ ಒಳಗೆ ಬಾ, ಇಲ್ಲ ನಿಂತಿಯಲ್ಲ. ಓ ಇಲ್ಲವ, ಒಂದು ಈಟ ಅಗದಿ ಅರ್ಜೆಂಟ್ ಇತ್ತು. ಒಂದೀಟ್ ಜಯಕ ಏನು ಅನ್ಕೊಳಂಗಿಲ್ಲ ಅಂದ್ರೆ ನಿನ್ನ ಮಾತು ಕೇಳ್ತೇನೆ. ಏನೋ ನಮ್ಮ ಅಕ್ಕ ಸ್ವಂತ ಅಕ್ಕ ಅಂತ ಒಂದು ಮನಸ್ಸಿನಾಗ ಇಟ್ಕೊಂಡು ಕೇಳಾಕತ್ತೇನೆ ನೋಡು. ಮತ್ತೆ ಏನಿದ್ದು ಇದ್ರ ಬೇದ್ಬಿಡು, ಮತ್ತೆ ಯಾರ್ದಾರ ಮುಂದೆ ಹೇಳಿ ಒಂಥರ ಮಾಡಬೇಡ. ಜಯಕ ಕೇಳ್ತೇನೆ ನೋಡು. ಅಯ್ಯೋ ದೇವ್ರೆ, ಏನು ಇವತ್ತು ಹೊಸ್ತಾಗಿ ಹಿಂಗೆ ಕೇಳಾಕತ್ತಿ? ಅದು ನನ್ನ ಗಂಡ ಅದು ಒಂಚೂರು ಚಿಕನ್ ತಂದಿದ್ದ, ಇವತ್ತು ಐತಾರ ಅಂತೇಳಿ ಅದಕ್ಕೆ ಒಟ್ಟು ಸಾರು ಮಾಡು ಅಂತ ಬೆನ್ನ ಬಿದ್ದಾನವ. ಅದಕ್ಕೆ ಟಮಾಟಿ ಕೊತ್ತಂಬರಿ ಇದು ಏನದು ಉಪ್ಪು ಖಾರ ಎಲ್ಲ ಐತಿ. ಸುಡ್ಗಾಡು ಎಣ್ಣೆ ಖಾಲಿ ಆಗೈತಿ. ಯವ್ವ ಎಣ್ಣೆ ಖಾಲಿ ಆಗೈತಿ. ಎಣ್ಣೆಗೆ ಇಲ್ಲದಕ್ಕೆ ಪಜೀತಿ. ಆ ಶೆಟ್ರ ಅಂಗಡಿ ಬಾಡ್ಯಾಗ ತರಕ್ಕೆ ಹೋದ್ರೆ ಉದ್ರಿ ಕೊಟ್ಟಿಲ್ಲ ಹೋದ ತಿಂಗಳದ್ದು ಅಂತೇಳಿ ಏನು ಸುಡ್ಗಾಡು ಕೊಡವಲ್ಲ. ಎಲ್ಲಿ ಹೋಲಿ ಹೇಳಿ, ಇನ್ನೇ ತರಾಕೇನು ಪ್ಯಾಟಿಗೆ ಹೋಗಿ ನಿಂದ್ರಬೇಕಾಕತಿ. ಅದು ಎಲ್ಲಿ ಹೋಲೆವ ಪ್ಯಾಟಿಗೆ ಹುಬ್ಬಳ್ಳಿಗೆ? ಹೌದಿಲ್ಲ. ನಾಳೆ ಸೋಮವಾರ ಸಂತೆಲ್ಲ ಅಲ್ಲಿ ಎಣ್ಣೆನೂ ತರ್ತೇನೆ. ಈಗ ನನಗೆ ಒಂದು ಎಣ್ಣೆ ಬೇಕಾಗಿತ್ತ. ಒಂದು ಸಣ್ಣ ಹೊಟ್ಟೆಯಲ್ಲಿ ಕಡ ಕೊಡು ಸಾಕು, ನಾ ಹೊಳೆ ಕೊಡ್ತೇನೆ. ಹೌದನ? ಅಯ್ಯ ಕೊಡ್ತೇನೆ ಬಿಡ, ಅದಕ್ಕೇನಾಗದೈತಿ ತಡಿ. ನಿನ್ನ ಕಡೆ ಇದ್ದಾಗ ನಂಗೆ ಕೊಡುವಂತೆ. ಹಂಗೆ ಮತ್ತೆ ಮನುಷ್ಯಾಗ ಅಕ್ಕಪಕ್ಕ ಇದ್ದಿಂದ ಒಬ್ರಿಗೊಬ್ರು ಆಸರ ಆಗುದವ. ಹೌದಿಲ್ಲ? ನೆರೆ ಹೊರಿ ಅಂತ ಅದಕ್ಕೆ ಹೇಳು. ಕೊಡ್ತೇನೆ ಒಳಗರ ಬಾರ್ಲೆ. ಇರ್ಲಿ ಈಗ ಸದ್ಯ ಒಂದು ಈಟ್ ಕೊಡ. ಅರ್ಜೆಂಟ್ ಐತೇವ, ನನ್ನ ಗಂಡು ಕುಡಿದು ಬಂದು ಮಕ್ಕೊಂಡತಿ. ಎಲ್ಲದ್ರಾಗ ಸಾರು ಮಾಡೋ ಅಂತ ಹೊಯ್ಕೊಳಕತ್ತಾನ. ಈ ಕುಡಿದ್ ಗಂಡುಗಳು ಕಟ್ಕೊಂಡು ಹೆಂಗೆ ಆಗ್ಬೇಕು ಹೇಳಿ ನಾನು? ಹಣೆ ಬಾರ ಸರಿ ಇಲ್ಲ ಯವ್ವ ನಂದು. ಒಂದು ಈಟ್ ಕೊಡು.
ಬಿಡ ಬೇಜಾರು ಮಾಡ್ಕೋಬೇಡ. ತಗೋ ಎಣ್ಣೆ ತಂದು ಗುಟ್ಲೆ ಬಂದು ನಿಂಗೆ ಕೊಟ್ಬಿಡ್ತೇನೆ. ಬರ್ಲಿ ಹಂಗಾರಕ್ಕ? ಆಯ್ತು ರೇವಾ ತಾಯಿ. ಅಲ್ಲೇ ಏನ್ ದಿಸ್ಕೊಂಡಿದ್ದು ವಾಪಸ್ ಕೊಟ್ಟಿದ್ದಿ? ಯಾವಾಗ ನೋಡ್ರು ತಂದು ಗುಟ್ಲೆ ಕೊಡ್ತೇನೆ ಅಂತೀವ. ಒಂದು ಸಲನಾರ ವಾಪಸ್ ಏನಾರು ಕೊಟ್ಟಿಯೇನ? ಆದ್ರೂ ಹೋಗ್ಲಿ ಪಾಪ ನಮ್ಮಕ್ಕಿ ಅಂತೇಳಿ ನಾವು ಕೊಡುದವ. ಈ ಸಲನಾರ ಹೊಳ್ಳಿ ಕೊಡು ನೋಡೋಣ. ಅಯ್ಯವ್ವ ತಾಯಿ, ಈ ಸಲ ಮಾತ್ರ ನಿನ್ನ ಎಣ್ಣೆ ಇಟ್ಕೊಳ್ಳೋದಿಲ್ಲ. ಇವ ಸಾಯದ್ರಾಗ ಋಣ ತೀರ್ಸ್ಬಿಡ್ತೇನೆ. 1000 ಸಲ ಹೇಳಿ ನಿನ್ನ ಋಣ ತೀರ್ಸಕ್ಕಾಗಲ್ಲವ ಸಾಯಿ ಮಟನು ಅಂತೇಳಿ. ಇನ್ನು ಸಾಯಕ್ ಟೈಮ್ ಐತು, ಅಟ್ರಾಗ ತೀರಿಸ್ತೇನೆ.